ನಾನು ಈ ಸಿನಿಮಾ ನೋಡಿದ್ಮೇಲೆ 4 ಜನ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಚೇತನ್ ಅವರ ನಿರ್ದೇಶನ. ಬಟ್ ಏನಂತಂದರೆ ಅವರು ನನ್ನ ಒಡನಾಟ ಹೇಗಿದೆ ಅಂತಂದರೆ ಸೂರ್ಯಕಾಂತಿ ಸಿನಿಮಾಯಿಂದ ಜೊತೆಲಿದ್ದೀವಿ. ನಿಜವಾಗ್ಲೂ ಅವ್ರ ಜೊತೆ ಒಂದು ಕೆಲಸ ಮಾಡೋದೇ ತುಂಬ ಹೊಸ ಅನುಭವ. ಯಾಕಂದರೆ ನಾನು ರೆಗ್ಯುಲರ್ ಒಬ್ಬ ಫೈಟ್ ಮಾಸ್ಟರ್ ಏನಂತಂದರೆ ಕಮರ್ಷಿಯಲ್ ಒಂದು ಆ್ಯಕ್ಷನ್ ತೆಗೆಯೋದು ಒಂದು ಬೇರೆ ರೀತಿ ಇರುತ್ತೆ. ಆದರೆ ಕತೆ ಒಳಗಡೆ ನಿಜ ಜೀವನ ಇಟ್ಕೊಂಡು ತೆಗೆಯೋದು ತುಂಬ ಚಾಲೆಂಜಿಂಗ್ ಆದಂಥ ಒಂದು ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ವೇಣು ಸರ್ ಅವರ ಒಂದು ಛಾಯಾಗ್ರಹಣ ತುಂಬ ಚೆನ್ನಾಗಿದೆ. ಇನ್ನೊಬ್ಬ ವ್ಯಕ್ತಿ ಅಂತಂದರೆ ನಾನು ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ಕಂಡಂಥ ವಿನೋದ್ ಪ್ರಭಾಕರಲ್ಲಿ ಇವತ್ತು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಅದ್ಭುತವಾದಂಥ ತುಂಬ ಅಂದರೆ ಯಾರು ಬಿಲೀವ್ ಮಾಡದೇ ಇರೋಕೆ ಆ ರೇಂಜಲ್ಲಿ ಒಂದು ನಟನೆ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಪರ್ಫಾರ್ಮೆನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಇದ್ದೀನಿ. ಆ್ಯಂಡ್ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂಥ ನಿರ್ಮಾಪಕರನ್ನ ನಾವು ಉಳಿಸ್ಕೋಬೇಕು. ಅಂದರೆ ಪ್ರೇಕ್ಷಕರು ನೀವು ಅವ್ರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಇಷ್ಟಗಂಟ ನಮ್ಮ ಚಂದ್ರಚೂಡ್ ಅವ್ರು ಹೇಳ್ದಂಗೆ ಈ ಸಿನಿಮಾಗೆ ನಿಮ್ಮ ಸಹಕಾರ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಈ ಸಿನಿಮಾಗೆ ಒಂದು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಮನಸಾರ ಕೇಳ್ಕೊಳ್ತೀನಿ. ಇನ್ನು ಮಿಕ್ಕಿದಂಥ ವಿನಯ್ ಗೌಡ ಇರ್ಬೋದು, ರಜತ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟ. ಯಾಕಂದರೆ ಇವಾಗ ಆಲ್ರೆಡಿ ಕನ್ನಡ ಸಿನಿಮಾಗಳೇ ಇಲ್ಲ. ಆ ಟೈಮಲ್ಲಿ ಈ ಥರದೊಂದು ಒಳ್ಳೆಯ ಸಿನಿಮಾ ಬಂದಿದೆ ಅಂದರೆ ಅದು ಎಲ್ಲೋ ಕೈ ತಪ್ಪೋಗಬಾರ್ದು ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ಸಾರಿ ಯಶು, ಇನ್ನೊಂದು ಹೇಳಲೇಬೇಕು. ವಿನಯ್ ಕ್ಯಾರೆಕ್ಟರ್ ನೋಡೋದು ಕಾಯ್ತಾ ಇದ್ದೆ. ಇನ್ನೊಬ್ಬ ವ್ಯಕ್ತಿಯ ಎಂಟ್ರಿ ಬರಲಿ ಅಂತ ಕಾಯ್ತಾ ಇದ್ದೆ. ರಜತ್ದು ಎಂಟ್ರಿ ಅದು ಎಂಟ್ರಿ ಹೊಡೆದ ಅಂದರೆ ಒಡ್ಸ್ಕೊಂಡ ಇವು ಭಗವಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇವರಿಬ್ಬರು ಸೀರಿಯಸ್ ಆಗಿ ಬಟ್ ಇವರಿಬ್ಬರು ಸ್ಕ್ರೀನ್ ಮೇಲೆ ನೋಡೋಕ್ಕೆ ಒಂಥರ ಮಜಾ. ಆಫ್ ಸ್ಕ್ರೀನು ಅಷ್ಟೇ ತಟ್ಟು ಆಟ ಆಡ್ತಾ ಏನೇನೋ ಆಡ್ತಾ ಇರ್ತಾರೆ. ಬಟ್ ಇವರಿಬ್ಬರದ್ದು ಇನ್ನೊಂದು ಸಿನಿಮಾಗಳು ಬರಲಿ. ಬಟ್ ನಿಜವಾಗ್ಲೂ ಎಂಟೈರ್ ಮೂವಿ ಬೊಂಬಾಟಮ್ಮ. ಹೇಳಮ್ಮ. ಒಂದೇ ಒಂದು ನಿಮಿಷ. ಆ್ಯಕ್ಚುಲಿ ಈ ಸಿನಿಮಾ ನೀವು ನೋಡಿದ್ದೀರಾ? ಈ ಸಿನಿಮಾನಲ್ಲಿ ನಾನೊಂದು ಕಟ್ಟಾಕ್ಸ್ಕೊಂಡು ಒಡ್ಸ್ಕೊಳೋದು ಸೀನ್ ಇದೆಯಲ್ಲ, ಅದು ಇಟ್ಸ್ ಇನ್ಸ್ಪೈರ್ಡ್ ಬೈ ನಿರಂಜನ್. ಒಳ್ಳೆ ಮರ್ಯಾದೆ. ಬಲರಾಮ ಮೂವಿ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಮೇನ್ಲಿ ವಿನಯ್ ಅಣ್ಣನಿಗೋಸ್ಕರನೇ ಮೂವಿ ನೋಡೋಕ್ಕೆ ಅಂತ ಬಂದಿದ್ದು. ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕತ್ತಿ ಥರನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಆಗಿರಲಿ, ಅದು ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಒಂದು ಆ ದಿನಗಳು ಹೇಗಿತ್ತು ಮೂವಿ, ಅದಕ್ಕಿಂತ ಸಕ್ಕತ್ತಾಗಿದೆ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಬಲರಾಮ್ ಟೀಮ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.